2021-22ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ವರದಿ. ಸಂಘದ ಕಾರ್ಯವ್ಯಾಪ್ತಿಯು ಪಾಂಡಿಬೆಟ್ಟು, ಕಾಯತಡ್ಕ, ಎಣ್ಣೆ ತೋಡಿ, ಕಲಾಯಿ ಕಾರ್ಯಕ್ಷೇತ್ರಗಳನ್ನು ಒಳಗೊಂಡಿದೆ. ತಮ್ಮೆಲ್ಲರ ಸಹಕಾರದಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಾರಂಭದಲ್ಲಿ 129 ಲೀಟರ್ ಹಾಲು ಸಂಗ್ರಹಣೆಯಿಂದ ಪ್ರಾರಂಭವಾಗಿರುತ್ತದೆ. ವರ್ಷದ ಪ್ರಾರಂಭದಲ್ಲಿ 133 ಜನ ಸದಸ್ಯರಿದ್ದು, ವರ್ಷಾಂತ್ಯಕ್ಕೆ 154 ಜನ ಸದಸ್ಯರನ್ನು ಹೊಂದಿದ್ದು ಮತ್ತು 64,100 ರೂಪಾಯಿ ಪಾಲು ಬಂಡವಾಳವನ್ನು ಹೊಂದಿರುತ್ತದೆ. ವರದಿ ಸಾಲಿನಲ್ಲಿ ಹಾಲು ಖರೀದಿ 1,41,080.90 ಲೀಟರ್ ಹಾಲು ಖರೀದಿಯಾಗಿದೆ. ನಮ್ಮ ಸಂಘ ಪ್ರಾರಂಭವಾಗಿ 7 ವರ್ಷ ಆಗಿದ್ದು, ಪ್ರತಿ ವರ್ಷವೂ ಲಾಭದತ್ತ ಸಾಗುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ಲಾಭದ ಅಂಶ ಜಾಸ್ತಿ ಆಗುತ್ತಿರುವುದು ನಮಗೆ ಹೆಮ್ಮೆಯ ಸಂಕೇತ. ಈ ವರ್ಷದ ವ್ಯಾಪಾರದ ಲಾಭ 5,14,895.19 ಬಂದಿರುತ್ತದೆ ಹಾಗೂ ಎಲ್ಲಾ ಖರ್ಚು ವೆಚ್ಚಗಳನ್ನು ಕಳೆದು ನಿವ್ವಳ ಲಾಭ ರೂಪಾಯಿ 2,88,112 ರೂಪಾಯಿ 12 ಬಂದಿರುತ್ತದೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ. ಪ್ರಾರಂಭದಿಂದ ಇವತ್ತಿನವರೆಗೆ ಲಾಭವನ್ನು ಗಳಿಸ್ತಾ ಬಂದಿದೆ. ಈ ವರ್ಷ ಕೂಡ ನಮಗೆ 2,88,112 ರೂಪಾಯಿ .12 ಲಾಭವನ್ನು ಗಳಿಸುತ್ತದೆ ನಮ್ಮ ಸಂಘವು. ತಮ್ಮೆಲ್ಲರ ಪ್ರೋತ್ಸಾಹದಿಂದ ಹೆಚ್ಚಿನ ಹಾಲು ಕೂಡ ಡೈರಿಗೆ ಬರ್ತಾ ಇದೆ. ಲಾಸ್ಟ್ ಟೈಮ್ ಬಂದಾಗ ನಿಮ್ಮ ಹತ್ರ ಎಲ್ಲರ ಹತ್ರನು ರಾಸುಗಳಿಗೆ ವಿಮೆ ಮಾಡಲಿಕ್ಕೆ ಒಂದು ಹೇಳಿದ್ದೆ. ಕೋಣಾರವಾರ್ಲ ಹಾಲುತ್ಪಾದಕರ ಮಹಿಳಾ ಸಹಕಾರಿ ಸಂಘ ಇಲ್ಲಿ ನಡೆಯುವಂತಹ ವಾರ್ಷಿಕ ಮಹಾಸಭೆಯ ಈ ಒಂದು ಸಭೆಯನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದಂತಹ ನಮಗೆಲ್ಲರ ಹಿತವಚನವನ್ನು ನೀಡಿ ಈ ಸಂಸ್ಥೆಯ ಅಭಿವೃದ್ಧಿಗೆ ಸಹಕರಿಸುವಂತಹ ನಮ್ಮ ಶ್ರುತಿ ಮೇಡಮ್ ಅವರೇ, ಅದೇ ರೀತಿ ಸ್ವಸಹಾಯ ಸಂಘಗಳ ಮೂಲಕ ಒಕ್ಕೂಟದ ಏನು ಸಂಜೀವಿನಿಯ ಸಾಲ ಯೋಜನೆಗಳಿರ್ಬೋದು ಅಥವಾ ಕಾರ್ಯಕ್ರಮಗಳಿರುತ್ತೋ ಅದನ್ನೆಲ್ಲ ಅನುಷ್ಠಾನ ಮಾಡುವಂತಹ ಇದರ ಅಧಿಕಾರಿಯಾದಂತಹ ನಳಿನಿ ಮೇಡಮ್ ಅವರೇ, ಸಾಧಾರಣ 100-200 ಲೀಟರ್ ಹಾಲಿನಿಂದ ಪ್ರಾರಂಭವಾದಂತಹ ಈ ಸಹಕಾರಿ ಸಂಘವು ಪ್ರಥಮ ವರ್ಷದಲ್ಲಿ 50,000 ಲಾಭ ಗಳಿಸಿದೆ ಅಂತ ಹೇಳಿಕ್ಕೆ ನಾವು ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಅಂದಾಜು ಈ ವರ್ಷ ಏನಂತ ಹೇಳಿದ್ರೆ 2,70,000 ಲಾಭ ಗಳಿಸಬಹುದು ಅಂತ ಹೇಳುವ ನಮ್ಮ ನಿರೀಕ್ಷೆಯಲ್ಲಿದ್ದೆವು. ಆದ್ರೆ ಆ ನಿರೀಕ್ಷೆಯನ್ನು ಮೀರಿ ಇವತ್ತು 2,80,000 ಲಾಭ ಗಳಿಸಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣಕರ್ತರು ನೀವು ಅಂತ ಹೇಳಿದನ್ನು ಹೇಳ್ತಾ ಮೊತ್ತ ಮೊದಲಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಂಘಗಳ ಆರಂಭವಾದಾಗ ಯಾವುದೇ ರೀತಿಯ ಲಾಭ ಗಳಿಸುವಂತದ್ದು ಇಲ್ಲ. ಆದ್ರೆ ನಮ್ಮ ಸಂಘ ಲಾಭ ಗಳಿಸೋದಕ್ಕೆ ಕಾರಣ ನೀವು ಗುಣಮಟ್ಟದ ಹಾಲನ್ನು ನೀಡಿದ ಕಾರಣ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಎಲ್ಲರನ್ನು ಹಿರಿಯರನ್ನು ನಾವು ಗೌರವಿಸಿದ್ದೇವೆ. ಈ ಸೌಭಾಗ್ಯ ನನಗೆ ಒದಗಿ ಬಂದಿದೆ, ಇದಕ್ಕೆ ನಾನು ಸಂತೋಷ ಪಡ್ತೇನೆ. ನಯನನ್ ಸರ್ ಅವರು ಹೊರಟಿದ್ದಾರೆ, ಆದರೂ ಕೂಡ ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.